ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಬೇದರ್ನ ಪ್ರತಿಷ್ಠಿತ ಹೆಸರುವಾಸಿ ಜೊತೆಗೆ 56 ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿರುವ ಡಾಕ್ಟರ್ ಸ್ಯಾಲೆನ್ಸ್ ಕಣ್ಣಿನ ಆಸ್ಪತ್ರೆಯ 56ನೇ ಒಂದು ಸಂಸ್ಥಾಪನಾ ದಿನಾಚರಣೆ ಹಾಗೂ ಆಸ್ಪತ್ರೆಯ ಸಂಸ್ಥಾಪಕರಾದ ಡಾಕ್ಟರ್ ಸ್ಯಾಲೆನ್ಸ್ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಅವರ ಸೇವೆಯ ಸ್ಮರಣಾರ್ಥವಾಗಿ ಬೀದರ್ನ ಓಲ್ಡ್ ಸಿಟಿಯ ಗೋಲೆಖಾನದಲ್ಲಿರುವ ಡಾಕ್ಟರ್ ಸ್ಯಾಲೆನ್ಸ್ ಆಸ್ಪತ್ರೆಯಲ್ಲಿ ಉಚಿತ ಕಣ್ಣಿನ ತಪಾಸಣೆಯ ಶಿಬಿರ, ದಂತ ತಪಾಸಣೆಯ ಶಿಬಿರ, ಉಚಿತ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ, ಮಧುಮೇಹ ಕಣ್ಣಿನ ಪರೀಕ್ಷೆ, ಸಬ್ಸಿಡಿ ಮೂಲಕ ಕನ್ನಡಕ ವಿತರಣೆ ಜೊತೆಗೆ ಅತಿ ಮುಖ್ಯವಾಗಿ ಆಶಾ ಅಂಗನವಾಡಿ ಕಾರ್ಯಕರ್ತೆಯರಿಗೂ ಕೂಡ ವಿವಿಧ ಕಣ್ಣಿನ ಕಾಯಿಲೆಗಳ ಬಗ್ಗೆ ಜೊತೆಗೆ ಅವುಗಳನ್ನ ಯಾವ ರೀತಿ ತಡೆಗಟ್ಟಬೇಕು ಎನ್ನುವುದರ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಉಚಿತ ಶೈಕ್ಷಣಿಕ ಕಾರ್ಯಾಗಾರ ಹಮ್ಮಿಕೊಂಡಿದ್ದು ಸಸಿಗೆ ನೀರುಣಿಸುವುದರ ಮೂಲಕ ಶಿಬಿರಕ್ಕೆ ಚಾಲನೆ ನೀಡಲಾಯಿತು. ನಗರಸಭೆ ಅಧ್ಯಕ್ಷರಾದ ಎಂಡಿ ಗೌಸ್ ಹಾಗೂ ಡಾಕ್ಟರ್ ಕಿರಣ್ ಪಾಟೀಲ್ ಅವರು ಮಾತನಾಡಿ, ವೆಲ್ಮೆಗ್ನ ಸಂಸ್ಥೆ ಅಡಿಯಲ್ಲಿ ನಡೆಯುತ್ತಿರುವ ಡಾಕ್ಟರ್ ಸ್ಯಾಲೆನ್ಸ್ ಆಸ್ಪತ್ರೆ ಹಾಗೂ ತಂಡದವರ ಕಾರ್ಯ ಶ್ಲಾಘನೀಯಕರವಾಗಿದೆ ಎಂದು ತಿಳಿಸಿದರು. ಇದೇ ವೇಳೆ ಆಸ್ಪತ್ರೆಯ ಸೇವೆ ಕುರಿತಾಗಿ ವೆಲ್ಮೆಗ್ನ ಸೊಸೈಟಿಯ ನಿರ್ದೇಶಕರು ಹಾಗೂ ವೈದ್ಯರಾಗಿರುವ ಡಾಕ್ಟರ್ ಸೈಬಿಲ್ ಸ್ಯಾಲೆನ್ಸ್ ಅವರು ಮಾತನಾಡಿ, 1968ರಲ್ಲಿ ಸ್ಥಾಪನೆಯಾದ ಈ ಸಂಸ್ಥೆಯು 56ನೇ ಸಂಸ್ಥಾಪನೆ ದಿನಾಚರಣೆ ಜೊತೆಗೆ ಡಾಕ್ಟರ್ ಸ್ಯಾಲೆನ್ಸ್ ಅವರ ಹುಟ್ಟು ಹಬ್ಬದ ನಿಮಿತ್ತವಾಗಿ ಉಚಿತ ತಪಾಸಣೆಯ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಈ ಸಂಸ್ಥೆಯಲ್ಲಿ 100ಕ್ಕೂ ಅಧಿಕ ಜನ ಸೇವೆ ಮಾಡ್ತಾ ಇದ್ದಾರೆ. 52 ಹಾಸಿಗೆಯ ಈ ಒಂದು ಕಣ್ಣಿನ ಆಸ್ಪತ್ರೆ ಇದಾಗಿದ್ದು 10 ವಿಷನ್ ಸೆಂಟರ್ ಹೊಂದಿದೆ. 10 ವಿಷನ್ ಸೆಂಟರ್ಗಳನ್ನು ಹೊಂದಿದೆ. ಬೇರೆ ಬೇರೆ ತಾಲೂಕುಗಳಲ್ಲಿಯೂ ಕೂಡ ನಮ್ಮದೇ ಆದ ಸೆಂಟರ್ಗಳಿವೆ. ಕಳೆದ 22 ವರ್ಷಗಳಿಂದ 2002ರಿಂದ ನಾನು ಸಂಸ್ಥೆಯ ಡೈರೆಕ್ಟರ್ ಆಗಿ ಎಲ್ಲವನ್ನ ನೋಡಿಕೊಂಡು ಬರ್ತಾ ಇದ್ದೇನೆ. ಇದುವರೆಗೂ ಒಂದು 50,000ಕ್ಕೂ ಅಧಿಕ ಜನರ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಮಾಡಿದ್ದೇನೆ. ವೆಲ್ಮೆಗ್ನ ಸಂಸ್ಥೆ ಅಡಿಯಲ್ಲಿ 600ಕ್ಕೂ ಅಧಿಕ ಜನ ಕೆಲಸ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ತಾಲೂಕುಗಳಲ್ಲಿಯೂ ಕೂಡ ನಮ್ಮಗಳ ಒಂದು ಕಣ್ಣಿನ ಆಸ್ಪತ್ರೆ ಇದೆ. ವೆಲ್ಮೆಗ್ನ ಸಂಸ್ಥೆ ಅಡಿಯಲ್ಲಿ ಅನಾಥಾಶ್ರಮ ನಾವು ನಡೆಸ್ತಾ ಇದ್ದೇವೆ. ಅಲ್ಲಿ 40ರಿಂದ 50 ಮಕ್ಕಳ ಪೋಷಣೆ ಜೊತೆಗೆ ಶಿಕ್ಷಣ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ. ಜೊತೆಗೆ ಬೀದರ ಜಿಲ್ಲೆಯ ಚಟ್ನಳ್ಳಿ ಗ್ರಾಮದಲ್ಲಿ ಕುಷ್ಠ ರೋಗಿಗಳ ಆಶ್ರಮ ಇದೆ. ಅವರ ಪೋಷಣೆ ವ್ಯವಸ್ಥೆ ಕೂಡ ನಾವು ಮಾಡ್ತೇವೆ. ಇದನ್ನು ಹೊರತುಪಡಿಸಿದರೆ 5 ಕಮ್ಯುನಿಟಿ ಸೆಂಟರ್ಗಳನ್ನು ಹೊಂದಿದ್ದೇವೆ. ಹೀಗೆ ವೆಲ್ಮೆಗ್ನ ಸೊಸೈಟಿ ವತಿಯಿಂದ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತೇವೆ. ತರಬೇತಿ ಶಿಬಿರಗಳನ್ನು ಆಯೋಜನೆ ಮಾಡುತ್ತೇವೆ. ಒಂದು ಉಚಿತ ತಪಾಸಣೆ ಶಿಬಿರಗಳನ್ನು ಇದುವರೆಗೂ ಆಯೋಜಿಸಿಕೊಂಡು ಬಂದಿದ್ದು, ಒಂದು ವೆಲ್ಮೆಗ್ನ ಸೊಸೈಟಿ ಅಡಿಯಲ್ಲಿ ನಡೆಯುತ್ತಿರುವ ಡಾಕ್ಟರ್ ಸ್ಯಾಲೆನ್ಸ್ ಆಸ್ಪತ್ರೆ ಇನ್ನೂ ಪ್ರಗತಿ ಹೊಂದಬೇಕಾಗಿದೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರವಿದ್ದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆಸ್ಪತ್ರೆಯನ್ನು ಬೆಳೆಸಬಹುದಾಗಿದೆ ಎಂದು ಈ ಮೂಲಕ ಮಾತನಾಡಿ ತಮ್ಮ ಒಂದು ಆಸ್ಪತ್ರೆಯ ಸುದೀರ್ಘ ಇತಿಹಾಸದ ಬಗ್ಗೆ, ಸೇವೆಯ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಫಿಲೋಮನ್ ರಾಜ್ ಪ್ರಸಾದ್, ಆಡಳಿತಾಧಿಕಾರಿ ವೆಲ್ಮೆಗ್ನ ಸೊಸೈಟಿ, ಎಂಡಿ ಗೌಸ್ ಉದ್ದೀನ್, ಸಿಎಂಸಿ ಅಧ್ಯಕ್ಷರು, ಎಂಡಿ ಸಮೀರ್, ಸಿಎಂಸಿ ಕೌನ್ಸಿಲರ್ ವಾರ್ಡ್ ಸಂಖ್ಯೆ 6, ಡಾಕ್ಟರ್ ಕಿರಣ್ ಪಾಟೀಲ್, ಡಿಎಲ್ಒ ಮತ್ತು ಡಿಬಿಸಿಎಸ್ ಅಧಿಕಾರಿ ಡಾಕ್ಟರ್ ಸಿದ್ದನಗೌಡ, ಡಾಕ್ಟರ್ ಅಭಿಜಿತ್, ಡಾಕ್ಟರ್ ವೀರೇಂದ್ರ ಪಾಟೀಲ್, ಡಾಕ್ಟರ್ ಹುಮೇರಾ, ಡಾಕ್ಟರ್ ರೋಸಲಿನ್, ಡಾಕ್ಟರ್ ರೋಹಿಣಿ ಪಾಟೀಲ್, ವಿನೀತ್ ಡೆನಿಯಲ್, ಪುಟ್ಟರಾಜ್ ಬಳ್ಳೂರ್ಕರ್, ಸತೀಶ್, ಆಸ್ಪತ್ರೆಯ ಒಂದು ಸಿಬ್ಬಂದಿ ವರ್ಗದವರು ಈ ವೇಳೆ ಉಪಸ್ಥಿತರಿದ್ದರು. ಕಂಟಿನ್ಯೂ ಆಗಲಿ, ಜನರಿಗೆ ಹೆಚ್ಚು ಹೆಚ್ಚು ಲಾಭ ಇದ್ರ ಬಗ್ಗೆ ಜನರು ಪಡೆದುಕೊಳ್ಳಿ ಮತ್ತು ಜನರಿಗೆ ಈ ದೃಷ್ಟಿದಾನ, ನೇತ್ರದಾನ ನೀಡುವ ಒಂದು ಮಹತ್ತರವಾದ ಕೆಲಸ ಮತ್ತು ಎಲ್ಲ ಒಂದು ಸೇವೆ ತುಂಬ ಶ್ಲಾಘನೀಯವಾಗಿದೆ. ಈ ಎಲ್ಲ ಕೆಲಸಕ್ಕೆ ನಾವು ನಮ್ಮ ಸರ್ಕಾರದ ವತಿಯಿಂದ, ನಮ್ಮ ಆರೋಗ್ಯ ಇಲಾಖೆ ವತಿಯಿಂದ ನಾವು ಸಂಪೂರ್ಣ ಬೆಂಬಲ ಸಹಕಾರ ನೀಡುತ್ತೇವೆ ಅಂತ ಹೇಳುತ್ತಾ ನನ್ನ 2 ಮಾತಿಗೆ ಎಲ್ಲರಿಗೆ ನಾನು ಡಾಕ್ಟರ್ ಸಿಬಿಲ್ ಸ್ಯಾಲೆನ್ಸ್, ವೆಲ್ಮೆಗ್ನ ಸಂಸ್ಥೆಯಿಂದ ಡೈರೆಕ್ಟರ್ ಇದ್ದೇನೆ. ಇವತ್ತು ನಾವು ನಮ್ಮ ಸಂಸ್ಥೆಯಿಂದ 56th ಆ್ಯನಿವರ್ಸರಿ ಮಾಡ್ತಾಯಿದ್ದೇವೆ, ಸ್ಥಾಪನೆ ಆಗಿದ್ದು ಫೌಂಡರ್ಸ್ ಡೇ. ಆ್ಯಕ್ಚುಲಿ ಇದು ನಮ್ಮ ಫೌಂಡರ್ಸ್ ಡಾಕ್ಟರ್ ಆ್ಯಂಡ್ ಡಾಕ್ಟರ್ ಮಿಸಸ್ ಸ್ಯಾಲೆನ್ಸ್ದು ಬರ್ತ್ಡೇ ಇದೆ, ಬರ್ತ್ಡೇ ಸೆಲೆಬ್ರೇಷನ್. ಅವರು ಈ ಸಂಸ್ಥೆ ಸ್ಥಾಪನೆ ಮಾಡಿದ್ದು 1968ಅಲ್ಲಿ. 2002 ಇಂದ ನಾನು ನೋಡ್ಕೊಳ್ತಾ ಇದ್ದೇನೆ ಇದು ಸಂಸ್ಥೆ ಆ್ಯಸ್ ಡೈರೆಕ್ಟರ್ ಫಾರ್ ದ ಪಾಸ್ಟ್ 22 ಇಯರ್ಸ್. ಇವತ್ತು ನಾವು ಇದು ಒಂದು ದೊಡ್ಡ ಕ್ಯಾಂಪ್ ಆರ್ಗನೈಸ್ ಮಾಡಿದ್ದೇವೆ, ಜಸ್ಟ್ ಟು ರಿಮೆಂಬರ್ ದ ಫೌಂಡರ್ಸ್ ಆ್ಯಂಡ್ ಸೆಲೆಬ್ರೇಟ್ ದ ಫೌಂಡರ್ಸ್ ಡೇ. ಅವ್ರು ಮಾಡಿದ್ದ ಸೇವೆ, ಬೀದರ್ ಜನರಿಗೋಸ್ಕರ ಅವ್ರು ಮಾಡಿದ್ದು ತ್ಯಾಗ. ಈ ಸಂಸ್ಥೆಯಿಂದ ಸುಮಾರು 100 ಜನ ಕೆಲಸ ಮಾಡ್ತಾಯಿದ್ದಾರೆ. ನಮ್ಮ ಹತ್ರ ಕಣ್ಣಿನ ಆಸ್ಪತ್ರೆ ಇದೆ, 50 ಬೆಡೆಡ್ NABH ಅಕ್ರಿಡಿಟೇಟೆಡ್ ಐ ಹಾಸ್ಪಿಟಲ್. 10 ವಿಷನ್ ಸೆಂಟರ್ಸ್ ಇದೆ ಬೇರೆ ಬೇರೆ ತಾಲೂಕಾ ಏರಿಯಾನಲ್ಲಿ.
ಇನ್ಕ್ಲೂಡಿಂಗ್ ಚಿಂಚೋಳಿ ಆ್ಯಂಡ್ ಜಹೀರಾಬಾದ್. ಅದು ಬಿಟ್ಟು ನಮ್ಮದು ಒಂದು ಚಿಲ್ಡ್ರನ್ಸ್ ಹೋಮ್ ಇದೆ, ಅಲ್ಲಿ 40-50 ಮಕ್ಕಳು ಓದ್ತಾ ಇದ್ದಾರೆ. ಅವರೆಲ್ಲ ನಮ್ಮದೇ ಲೆಪ್ರಸಿ ಸೆಂಟ್ರ್ ಇದೆ, ಇಲ್ಲಿ ನಾವು ಜೀವನ್ ಲೆಪ್ರಸಿ ಸೆಂಟ್ರ್ ಚಟ್ನಳ್ಳಿ, ಅಲ್ಲಿಂದ ಆ ಮಕ್ಕಳಿಗೆ ನಾವು ಇಲ್ಲಿ ಓದಿಸ್ತಾ ಇದ್ದೇವೆ. ಅದಿಲ್ಲದೆ ನಮ್ಮ ಹತ್ರ ಒಂದು BSc ಆಪ್ಟೋಮೆಟ್ರಿ ಕಾಲೇಜ್ ಇದೆ, ಅದು 2015ನಲ್ಲಿ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಜೊತೆ ಅಫಿಲಿಯೇಷನ್ ಆಗಿ ಸ್ಟಾರ್ಟ್ ಮಾಡಿದ್ದೇವೆ. ತಾಕಿ ಅದು ಜಾಬ್ ಓರಿಯೆಂಟೆಡ್ ಕೋರ್ಸ್ ಇರ್ತದೆ BSc ಆಪ್ಟೋಮೆಟ್ರಿ. ಅದಿಲ್ಲದೆ ನಮ್ಮ ಹತ್ರ 5 ಕಮ್ಯುನಿಟಿ ಸೆಂಟರ್ಸ್ ಇದೆ, ಅಗೇನ್ ಇನ್ ಬೀದರ್ ಡಿಸ್ಟ್ರಿಕ್ಟ್ ಆ್ಯಂಡ್ ಚಿಂಚೋಳಿ ತಾಲೂಕಾ. ವಿ ಆಲ್ಸೋ ಹ್ಯಾವ್ ಡಿಫ್ರೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್ಸ್, ಡಿಫ್ರೆಂಟ್ ಸೋಷಲ್ ಕನ್ಸರ್ನ್ಸ್. ಇದೆಲ್ಲ ಸೇರಿ ಸುಮಾರು ಒಂದು 600 ಜನದ ಲೈಫ್ಸ್ ನಾವು ಮಾಡ್ತಾಯಿದ್ದೇವೆ ಥ್ರೂ ದಿಸ್ ಸಂಸ್ಥೆ. ಆ್ಯಂಡ್ ನಾ ಸ್ವತಃ ಮೋರ್ ದೆನ್ 50,000 ಕ್ಯಾಟ್ರಾಕ್ಟ್ ಸರ್ಜರೀಸ್ ಮಾಡಿದ್ದೇನೆ ಇನ್ ದ ಪಾಸ್ಟ್ 20 years. ಆ್ಯಂಡ್ ಇಟ್ಸ್ ಆಲ್ ಗಾಡ್ಸ್ ಗ್ರೇಸ್, ಗಾಡ್ಸ್ ಮರ್ಸಿ. ನಿಮ್ಮ ಸಹಕಾರ ಬೇಕು, ಬೀದರ್ ಜನರ ಸಹಕಾರ ಬೇಕು. ಈ ಸಂಸ್ಥೆ ಇನ್ನೂ ಮುಂದೆ ಆಗಬೇಕು, ಇನ್ನೂ ದೊಡ್ಡದಾಗಬೇಕು, ಹೊಸ ಇನ್ಸ್ಟಿಟ್ಯೂಷನ್ ಆಗಬೇಕು, ಹೊಸ ಬಿಲ್ಡಿಂಗ್ಸ್ ಆಗಬೇಕು, ಹೊಸ ಯೋಜನೆಗಳಾಗಬೇಕು. ಅದು ನಂದು ಆಸೆ ಇದೆ. ಥ್ಯಾಂಕ್ ಯು ವೆರಿ ಮಚ್. ಇನ್ನೊಂದು ಕಣ್ಣಿನ ಚಿಕಿತ್ಸೆ ಇರ್ಬೋದು ಅಥವಾ ಕಣ್ಣಿನಲ್ಲಿ ನಾವು ತಗೊಳ್ತಕ್ಕಂಥ ಒಂದಿಷ್ಟು ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಹೇಳೋದಾದ್ರೆ, ಈಗ ಸಣ್ಣ ಮಕ್ಕಳಿಗೂ ಕೂಡ ಇವತ್ತು ಸ್ಪೆಕ್ಟ್ಸ್ ಬರ್ತದೆ, ಮೊದಲನೇ ಈ ರೀತಿ ಇರಲಿಲ್ಲ. ಏನೆಲ್ಲ ಇದಕ್ಕೆ ಕಾರಣ ಆಗಿರ್ಬೋದು, ಯಾವ ರೀತಿ ನಾವು ನಮ್ಮ ಆರೋಗ್ಯವನ್ನ ಕಣ್ಣಿನ ಒಂದು ಹಿತರಕ್ಷಣೆಗೋಸ್ಕರ ಯಾವ ರೀತಿ ನಾವೆಲ್ಲ ಮುಂಜಾಗ್ರತೆ ಕ್ರಮಗಳನ್ನು ಅನುಸರಿಸಬಹುದು ಅಂತ ಹೇಳೋದಾದ್ರೆ. ಒಂದು ಚಿಕ್ಕ ಮಗು ಹುಟ್ಟಿದ ತಕ್ಷಣ ತಾಯಿ ತಂದೆಗೆ ಒಂದೇ ಟೆನ್ಷನ್ ಇರ್ತದೆ. 3 ತಿಂಗಳಲ್ಲಿ ನಗ್ಲಕ್ಕೆ ಸ್ಟಾರ್ಟ್ ಮಾಡ್ತದೆ ಇಲ್ಲ, ನನ್ನ ಕಣ್ಣು ಅವ್ರ ಕಣ್ಣು ಮಿಲಾಸಿ ನೋಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇಲ್ಲ. ಅದು 3 ತಿಂಗಳ ವಯಸ್ಸಿನಲ್ಲಿ ಆಗ್ತದೆ, ಫಿಕ್ಸೇಷನ್ ಅಂತ ಹೇಳ್ತೀವಿ ನಮ್ಮ ಭಾಷೆಯಲ್ಲಿ. ಸೊ ಅಲ್ಲಿಂದ ಹಿಡ್ದು ಲೈಫ್ ಲಾಂಗ್ ಆ ಕೂಸಿಗೆ ಒಳ್ಳೆ ದೃಷ್ಟಿ ಬರಬೇಕಂದ್ರೆ ಎಲ್ಲಕ್ಕಿಂತ ಮುಂಚೆ ತಾಯಿ ಹಾಲು ಬೇಕು. ಅದಾದಮೇಲೆ ಪೌಷ್ಟಿಕ ಆಹಾರನಲ್ಲಿ ಆಲ್ ಯೆಲ್ಲೋ ಕಲರ್ ವೆಜಿಟೇಬಲ್ಸ್, ಆರೆಂಜ್ ಕಲರ್ ಫ್ರೂಟ್ಸ್, ಫಾರ್ ಎಕ್ಸಾಂಪಲ್ ಕ್ಯಾರೆಟ್ ಆಗಲಿ, ಅದೆಲ್ಲ ಊಟನಲ್ಲಿ ಇರಬೇಕು. ಸಣ್ಣ ಮಕ್ಕಳಿಗೆ ವೈಟಮಿನ್ ಎ ಡೆಫಿಷಿಯನ್ಸಿ ಆಗ್ತದೆ. ವ್ಯಾಕ್ಸಿನೇಷನ್ ಆಗಬೇಕು ಮಕ್ಕಳಿಗೆ. ಮೀಸಲ್ಸಿಂದ ವೈಟಮಿನ್ ಎ ಡೆಫಿಷಿಯನ್ಸಿ ಆಗಿ ಕಣ್ಣು ಕಳ್ಕೊತಾರೆ. ಈ ಕಾಲದಾಗ ರೇರ್ ಅದ ಬಿಕಾಸ್ ಆಫ್ ವ್ಯಾಕ್ಸಿನೇಷನ್. ಅದು ಯಾವ ರೀತಿ ದೊಡ್ಡವ್ರು ಆಯ್ತಾರೋ ಒಂದು ಮಗುಗೆ ಕನ್ನಡಿಕ ಯಾಕೆ ಬರ್ತದೆ ಅಂದ್ರೆ ಕೆಲವು ರೀಸನ್ಸ್ ಇರ್ತವೆ. ಒಂದು ಹೆರಿಡಿಟ್ರಿ, ನಿಮ್ಮ ತಾಯಿ ತಂದೆಗೆ ಕನ್ನಡಿಕ ಇತ್ತು, ಅದಕ್ಕೆ ನಿಮ್ಮ ಕನ್ನಡಿಕ ಬಂತು. ಇನ್ನೊಂದು, ಈಗ ಮಕ್ಕಳು ಶಾಲೆಗೆ ಹೋಗ್ತಾಯಿದ್ದಾರೆ, ಅವ್ರಿಗೆ ಗೊತ್ತಾಗ್ತಾ ಇದೆ ನನ್ನ ದೃಷ್ಟಿ ಸರಿ ಇಲ್ಲ, ಅದಕ್ಕೆ ಕನ್ನಡಿಕ ಬರ್ತಾಯಿದೆ. 3ನೇದು, ಮಕ್ಕಳು ಆಟ ಆಡೋದು ಬಂದ್ ಮಾಡ್ಯಾರ. ಓನ್ಲಿ ಫೋನ್ನಲ್ಲಿ ಸ್ಕ್ರೀನ್ ಟೈಮ್, ರೂಮ್ ಒಳಗೆ ಬುಕ್ಸ್ 24 hours ಬುಕ್ಸ್ನಲ್ಲಿ ಸ್ಕ್ರೀನ್ ಮೇಲೆ ಇರ್ತಾಯಿದ್ದಾರೆ. ಅದರ್ಲಿಂದ ಕಣ್ಣಿಗೆ ಸ್ಟಿಮ್ಯುಲಸ್ ಆಗಿ ಕನ್ನಡಿಕ ಬರ್ತಾಯಿದೆ. ಮತ್ತು 40 yearsನಲ್ಲಿ ಬೇರೆ ಬೇರೆ ಕಾಯಿಲೆ ಬರ್ತದೆ. ಶುಗರ್ ಬರ್ತದೆ, BP ಬರ್ತದೆ, ಕನ್ನಡಿಕ ಬರ್ತದೆ, ಗ್ಲೋಕೋಮಾ ಅಂತ ಒಂದು ಬಿಮಾರಿ ಬರ್ತದೆ. ಅದಕ್ಕೆ 40 yearsನಲ್ಲಿ ಎಲ್ಲರೂ ಕಣ್ಣಿನ ಚೆಕಪ್ ಮಾಡಲೇಬೇಕು. ಯಾವ ರೀತಿ ನಾವು ಶುಗರ್ ಚೆಕ್ ಮಾಡ್ತೀವಿ, BP ಚೆಕ್ ಮಾಡ್ತೀವಿ, ಅದೇ ರೀತಿ ಒಂದು ಕಣ್ಣಿನ ಟೆಸ್ಟಿಂಗ್ ಭೀ ಆಗಲೇಬೇಕು. ಮತ್ತು ಹೇಗೆ ನಾವು ಏಜ್ ಆಗ್ತೀವಿ ಆವಾಗ ಪೊರೆ ಬರ್ತದೆ, ಕಣ್ಣಲ್ಲಿ ಪೊರೆ ಬರ್ತದೆ, ಕಣ್ಣಲ್ಲಿ ಮಾಂಸ ಬರ್ತದೆ, ಕಣ್ಣಲ್ಲಿ ಗ್ಲೋಕೋಮಾ ಬರ್ತದೆ. ಇದೆಲ್ಲ ಕಾಯಿಲೆ ಆಫ್ಟರ್ 60. ಬಟ್ ಈ ಕಾಲದಾಗ ಎಲ್ಲರಿಗೆ ಶುಗರ್ ಬರ್ತಾಯಿದೆ, ಎಲ್ಲರದ್ದು BP ಬರ್ತಾಯಿದೆ, ಅದ್ರದ್ದು ಕಾಂಪ್ಲಿಕೇಶನು ಕಣ್ಣಿಗೆ ಎಫೆಕ್ಟ್ ಆಗ್ತದೆ. ಸೊ ಆಲ್ ದೀಸ್ ಆರ್ ಕಾಂಪ್ಲಿಕೇಟೆಡ್ ಸಿಚುವೇಶನ್ಸ್. ಸೊ ಕಣ್ಣು ನಾವು ನೆನೆಸ್ತೇವೆ ಇಷ್ಟೇ ಸಣ್ಣದದ, ಅದ್ರಾಗ ಏನದ ಅಂಥೇಳಿ. ಬಟ್ ಕಣ್ಣಿಗೆ ನೋಡಿ ನಾವು ಪೂರ ಲೋಕ ನೋಡ್ತೇವೆ. ಒಳಗೆ ನಮ್ಮ ಬಿಮಾರಿ, ನಮ್ಮ ಮೈದಾಗ ಏನು ಬಿಮಾರಿ ಅದ ಕಣ್ಣು ಒಳಗೆ ನೋಡಿ ಗೊತ್ತಾಗ್ತದೆ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಲಿಂದ ಕಣ್ಣು ಒಳಗೆ ಫೋಟೋ ತೆಗ್ದು ಈ ಮನುಷ್ಯರಿಗೆ ಈ ಬಿಮಾರಿ ಅದಂತ ಕಂಡುಹಿಡಿತದೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಕೀಪ್ ಯುವರ್ ಐಸ್ ಹೆಲ್ದಿ, ಸೇಫ್. ಪಟಾಕಿ ಆಡಬಾರ್ದು ಡ್ಯೂರಿಂಗ್ ಫಂಕ್ಷನ್ಸ್, ಪ್ರೋಗ್ರಾಮ್ಸ್. ಎಷ್ಟೊಂದು ಮಕ್ಕಳು ಕಣ್ಣು ಕಳ್ಕೊತಾರೆ. ಎಷ್ಟೊಂದು ಮಕ್ಕಳು ಸುಮ್ಮನೆ ಆಟ ಆಡ್ತಾ ಕಣ್ಣು ಕಳ್ಕೊತಾರೆ. ಇದು ಸಿಸರ್ಸ್ ಜೊತೆ ಆಡೋದು, ನೀಡಲ್ಸ್ ಜೊತೆ ಆಡ್ಬೋದು, ಬೋ ಆ್ಯಂಡ್ ಆ್ಯರೋ, ಬಾಣ್ ಏನು ಹೇಳ್ತಾರೆ, ರಾವಣದದು ರಾಮಲೀಲಾ ಟೈಮ್ದಾಗ ಬಾಣ ಆಡ್ತಾರೆ. ಸೊ ಚಿಲ್ಡ್ರನ್ ಹ್ಯಾವ್ ಟು ಬಿ ಪ್ರೊಟೆಕ್ಟೆಡ್. ಅಡಲ್ಟ್ಸ್ ಹ್ಯಾವ್ ಟು ಹ್ಯಾವ್ ಐ ಚೆಕಪ್. 40 yearsನಲ್ಲಿ ಕಂಪಲ್ಸರಿ ಐ ಚೆಕಪ್ ಆಗಬೇಕು. ಆ್ಯಂಡ್ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್, ಸ್ಕೂಲ್ದವರೇ ರೆಸ್ಪಾನ್ಸಿಬಿಲಿಟಿ ತೊಗೋಬೇಕು. ಸ್ಕೂಲ್ ಎಂಟ್ರಿ ಆಗುವಾಗ ಐ ಚೆಕಪ್ ಆಗಬೇಕು, ಹೈಸ್ಕೂಲಲ್ಲಿ ಐ ಚೆಕಪ್ ಆಗಬೇಕು, ಮತ್ತು ಸ್ಕೂಲ್ ಬಿಟ್ಟ ಟೈಮ್ದಾಗ ಭೀ ಐ ಚೆಕಪ್ ಆಗಬೇಕು. ಆವಾಗ ನಮ್ಗೆ ಗೊತ್ತಾಗ್ತದೆ ಕನ್ನಡಿಕ ಅದ, ಸ್ಕ್ವೆಂಟ್ ಅದ, ಬೇರೆ ಬೇರೆ ಕಾರಣ. ಬೇರೆ ಬೇರೆ ಕಾರಣ. ಮೋಸ್ಟ್ ಇಂಪಾರ್ಟೆಂಟ್ ಶುಗರ್, BP. ಶುಗರ್ ಬಂತಂದ್ರೆ ಕಣ್ಣಿಂದು ಅನಾಟಮಿ ಎಲ್ಲ ಎಫೆಕ್ಟ್ ಆಗ್ತದೆ.
ಯು ಕ್ಯಾನ್ ಗೆಟ್ ಕ್ಯಾಟ್ರಾಕ್ಟ್ ಎಟ್ ಅ ಯಂಗರ್ ಏಜ್. ಅದಿಲ್ಲದೆ ವಿ ಕ್ಯಾನ್ ಹ್ಯಾವ್ ಡಿಸೀಸಸ್, ಬೇರೆ ಬೇರೆ ಡಿಸೀಸಸ್ ಮೈನಲ್ಲಿ, ಥೈರಾಯ್ಡ್ ಇರ್ಬೋದು, ಕಾಪರ್ ಡಿಸೀಸ್, ಏನೇನೋ ಕಾಂಪ್ಲಿಕೇಟೆಡ್ ಡಿಸೀಸಸ್ ನಮ್ಮ ಮೈನಲ್ಲಿದ್ದರೆ ಕಣ್ಣಿಗೆ ಪೊರೆ ಬರ್ತದೆ. ಮೂರನೇದು, ನಾವು ಉಷ್ಣ ಬಿಸಿಲಿನಲ್ಲಿ ಜಾಸ್ತಿ ಕೆಲಸ ಮಾಡಿದ್ರೆ ನಮ್ಮ ಕಣ್ಣಿನ ಪೊರೆ ಜಲ್ದಿ ಬರ್ತದೆ. ಅದೇ ಜಪಾನ್ನಲ್ಲಿ 80 years ಆದಮೇಲೆ ಪೊರೆ ಬರ್ತದೆ, ಇಲ್ಲಿ 50-60 ಪೊರೆ ಬರ್ತದೆ. ಹೆಣ್ಮಕ್ಳಿಗೆ ಯಾಕೆ ಪೊರೆ ಬರ್ತದೆ ಅಂದರೆ ಅವರು ಪೌಷ್ಟಿಕ ಆಹಾರ ಊಟ ಮಾಡಲ್ಲ, ಅನೀಮಿಯಾ, ಮೈದಾಗ ರಕ್ತದ ದೋಷ ಕಡಿಮೆ ಇರ್ತದೆ. ಸೊ 40 years ಅವ್ರಿಗೆ ಪೊರೆ ಬಂದುಬಿಡ್ತದೆ. 4 ಮಕ್ಕಳಿಗಿಂತ ಹೆಚ್ಚಾಯ್ತಂದ್ರೆ ಖಂಡಿತ 40 years ಒಳಗೆ ಪೊರೆ ಬಂದೇ ಬರ್ತದೆ. ಸೊ ಪೌಷ್ಟಿಕ ಮೇನ್ ಅಯನ್ ಡೆಫಿಷಿಯನ್ಸಿ ಇರಬಾರ್ದು, ರಕ್ತದ ಕೊರತೆ ಇರಬಾರ್ದು. ಅದು ಅಯನ್ ಅಂತ ಹೇಳ್ತೀವಲ್ಲ, ಅಯನ್. ಇಲ್ಲಿ ನಾವು ಜನರಲ್ ಚೆಕಪ್ ಮಾಡ್ತಾಯಿದ್ದೇವೆ ಎಲ್ಲ ಪಬ್ಲಿಕ್ಕಿಗೆ. ಡಯಾಬಿಟಿಕ್ ಚೆಕಪ್ ಮಾಡ್ತಾಯಿದ್ದೇವೆ, ಕಣ್ಣಿಗೆ ಡಯಾಬಿಟೀಸ್ಲಿಂದ ಏನು ಪ್ರಾಬ್ಲಮ್ ಇದೆ. ಆ್ಯಂಡ್ ಆಲ್ಸೋ ಆಶಾ ವರ್ಕರ್ಸಿಗೆ ಟ್ರೈನಿಂಗ್ ಕೊಡ್ತಾಯಿದ್ದೇವೆ ಇವತ್ತು. ಅವ್ರು ಯಾವ ರೀತಿ ಇಲ್ಲಿಂದ ಕಂಡು ಹಿಡಿಬೋದು ಕಣ್ಣಿನ ಪ್ರಾಬ್ಲಮ್, ಮತ್ತು ಅವ್ರಿಗೆ ಗೈಡ್ ಮಾಡ್ಬೋದು, ಎಲ್ಲಿ ಹೋಗಬೇಕು, ಈ ಪ್ರಾಬ್ಲಮ್ ಇತ್ತಂದ್ರೆ ಇದು ಟ್ರೀಟ್ಮೆಂಟ್ ಅದ, ಎಲ್ಲಿ ಸಿಗ್ತದೆ. ನಮ್ಮ ಸೆಂಟರ್ಸು ಇದೆ. ಸೊ ದೇ ಡೋಂಟ್ ಹ್ಯಾವ್ ಟು ಕಮ್ ಟು ಹಾಸ್ಪಿಟಲ್, ಅಲ್ಲೇ ಅವ್ರು ಚೆಕಪ್ ಆಗಿ ರೆಫರಲ್ ಮಾಡ್ಬೋದು ಆಶಾ ವರ್ಕರ್ಸ್. ಇಲ್ಲಿ ನಾವು ಏನಾರ ಕ್ಯಾಟ್ರಾಕ್ಟ್ ಸೆಲೆಕ್ಟ್ ಆಯ್ತಂದ್ರೆ ಅವ್ರಿಗೆ ಡೇಟ್ ಕೊಟ್ಟು ಆಪ್ರೇಷನ್ ಮಾಡ್ತೇವೆ. ಮತ್ತು ಯಾರಿಗಾರೆ ಫ್ರೀನಲ್ಲಿ, ಮತ್ತು ಯಾರಿಗಾರೆ ಸ್ಪೆಕ್ಸ್ ಬೇಕಾಯ್ತದಂದ್ರೆ ಕನ್ಸೆಷನ್ ಕೊಟ್ಟು 50% ರೇಟ್ನಲ್ಲಿ ಸ್ಪೆಕ್ಸು ಕೊಡ್ತಾಯಿದ್ದೇವೆ. ಐ ಡ್ರಾಪ್ಸ್ ಫ್ರೀ ಕೊಡ್ತಾಯಿದ್ದೇವೆ ಎಲ್ಲರಿಗೆ.